ಸಾಲ್ಪಳ್ಳಿ ಗ್ರಾಮದಲ್ಲಿ ಮಶಾಣಕ್ಕಂತ ಒಂದು 4 ಗುಂಟೆ ಜಾಗ ಇದೆ ಸರ್, ನಮ್ಮ ಸರ್ಕಾರಿ ಜಾಗ. ಅದರಲ್ಲಿ ಸುಮಾರು ನಾನು ಹುಟ್ಟೋಕ್ಕಿಂತ ಮುಂಚೆ ನಮ್ಮ ತಾತ ಅಜ್ಜಿ ತಾತೆಯಿಂದ ನಾವು ಅಲ್ಲೇ ನಮ್ಮವ್ರು ಯಾರು ಸತ್ತೋದ್ರು ಯಾರು ಸತ್ತೋರು ನಮ್ಮ ಇಡೀ ಕಾಲೋಣಿಯವರೆಲ್ಲ ಅಲ್ಲೇ ನಾವು ಉಣ್ತಾ ಇರೋದು ಸರ್. ಆ ಜಾಗದಲ್ಲಿ ಫಿಲ್ಟರ್ ಮಾಡೋಕ್ಕಂತ SP ಮುನ್ರಾಜನವರು ಬಂದು ಫಿಲ್ಟರ್ ಮಾಡೋಕ್ಕೆ ಬಂದರು. ಅಂದರೆ ನಾವೆಲ್ಲ ಹೊರಗಡೆ ಹೋಗಿದ್ದೀವಿ ಸರ್. ಇವತ್ತು ಬರೋಷ್ಟೊತ್ತಿಗೆ ಕೆಲಸ ಮಾಡ್ತಾಯಿದ್ದೆ 8:15 8 ಗಂಟೆ 8:15 ಕೆಲಸ ಮಾಡ್ತಾಯಿದ್ದೆ. ನಾವು ಹಂಗೇಶೆ ಬಂದು ಯಾಕೆ ಕೆಲಸ ಮಾಡ್ತಾರ ನಿಲ್ಲಿಸಿ ಅಂತ ಹೇಳಿದೆ. ಫಿಲ್ಟ್ರು ಇಲ್ಲಿ ಮಾಡೋದು ಬೇಡ, ಊರ ಮುಂದೆ ದೇವಸ್ಥಾನ ಮುಂದೆ ಜಾಗ ಇದೆ ಅಲ್ಲಿ ಮಾಡಿ, ಇಲ್ಲ ಸ್ಕೂಲ್ ಮುಂದೆ ಮಾಡಿ, ಇಲ್ಲ ಹೇಗೆ ಕಾಲೋನಿ ನಮ್ಮ ಕಾಲೋನಿಯಲ್ಲಿ ಜಾಗ ತುಂಬ ಜಾಗ ಇದೆ, ಮುನೇಶ್ವರನ ದೇವಸ್ಥಾನ ರಸ್ತೆಯಲ್ಲಿ ಅಲ್ಲಿ ಮಾಡಿ ಅಂತ ನಾವು ಹೇಳಿದ್ವಿ. ನೀನೇ ಅವನಾಗಲ್ಲ ಹೇಳೋಕ್ಕೆ, ಯಾರೋ ನೀನು ಗೋಳಿ ಮಗನೇ ಸೂಳೆ ಮಗನೇ ನಿಮ್ಮ ನಮ್ಮ ಜಾತಿನೇ ಅಂತ ನನ್ನ ಏನೇನೋ ಕೆಟ್ಟದಾಗೆಲ್ಲ ಬೈದು ನನ್ನ ಹೊಡೆದು ಅವನ ಜೊತೆ ಇರೋಂಥ ರೌಡಿಗಳು ಅವ್ರ ಮೇಲೆ ಎಲ್ಲರ ಮೇಲೆ ರೌಡಿ ಸೀಟ್ ಆಗಿದೆ ಸರ್. ರೌಡಿಗಳು ಎಲ್ಲ ರೌಡಿಗಳು ಅವ್ರ ಜೊತೆ ಇರೋದು, ಅವರೆಲ್ಲ ನನ್ನ ಹೊಡೆದು ನನಗೆ ಈ ಸ್ಥಿತಿ ತಂದಿದ್ದಾರೆ ಸರ್. ಯಶವಂತು SP ಮುನ್ರಾಜು ಬೊಮ್ಮಲ್ ನಿರ್ದೇಶಕರಂತೆ ಸರ್ ಅವನು ರಾಜೇಶ ಮತ್ತು ಹೇಮಂತು ಹಿಗ್ಗಾಮುಗ್ಗೆ ಹಿಂದೆ ಮುಂದೆ ನೋಡದೆ ಹೊಡೆದಿದ್ರು ಸರ್. ಅಷ್ಟೊತ್ತಿಗೆ ಪೊಲೀಸರು ಬಂದಿದ್ದಕ್ಕೆ ಪೊಲೀಸರು ಸೈರನ್ ಹಾಕೊಂಡ್ ಬಂದ್ರು ಸರ್. ಅಷ್ಟೊತ್ತಿಗೆ ಪೊಲೀಸರು ಬರ್ತಿದ್ದಂಗೆ ಹೊಡೆದ್ರು ಸರ್. SP ಮುನ್ರಾಜ್ ಅವರು ಇದ್ರು? ಹೌದು ಸರ್, SP ಮುನ್ರಾಜ ಇತ್ತು ಸರ್. ಇದೆ ಸರ್, ಅವನೇ ಸರ್ ಹೊಡೆದಿತ್ತು ಫಸ್ಟ್. ಅವನೇ ಕೆಟ್ಟದಾಗ ನಾನು ಜಾತಿನಿಂದೆಲ್ಲ ಮಾಡಿ ಬೈದು ಕೆಟ್ಟದಾಗೆಲ್ಲ ಬೈದೆ ಸರ್, ಬೈದು ಹೊಡೆದವನೇ ಸರ್. ಅದು ಮಶಾಣ ಜಾಗ, ನಮ್ಮ ಜಾಗ ನಾವು ಕೇಳೋಕೆ ಹೋದ್ರೆ ಅವ್ರಿಗೇನು ಸರ್ ಕಷ್ಟ. ಅವ್ರ ಜಾಗ ಎಲ್ಲಿದೆ ಅಲ್ಲಿ ಹಾಕೊಂಡು ಸರ್, ನಾವೇನು ಬೇಡ ಅಂತೀರಾ? ಅವ್ರ ಜಾಗ ನಾವು ಕೇಳೋಕೆ ಹೋಗಿಲ್ಲ, ನಮ್ಮ ಮಶಾಣ ಜಾಗ ಸರ್. ನಾವು 4 ಗುಂಟೆ ಬಿಟ್ಟರೆ ಜಾಗ ಇಲ್ಲ ಸರ್ ನಮಗೆ. ಈಗ ಸ್ಮಶಾನದಲ್ಲಿ ನಮ್ಮಕ್ಕೂ ಅಲ್ಲಿ ಯಾವುದೇ ಒಂದು ಗ್ರಾಮಕ್ಕೂ ಒಬ್ಬ ಮನುಷ್ಯ ನೀರು ಇಟ್ಕೊಬೇಕು ಆ ಜಾಗಕ್ಕೆ ಹೋಗಿ ಕಡಿಮೆ ಅಂದರೂ ಹೆಚ್ಚು ಕಮ್ಮಿ 1000 ಮೀಟರ್ ಇದೆ ಸರ್. 1000 ಮೀಟರ್ ಜಾಸ್ತಿ ಇದೆ. ಅಲ್ಲಿ ನೈಟ್ ಕತ್ಲಲ್ಲಿ ಯಾರು ಸರ್ ಹೋಗ್ತಾರೆ? ನಾವು ಇದೀವಿ. ನಮ್ಮ ಪ್ರಶ್ನೆ ಇಷ್ಟೇ ಸರ್, ಕತ್ಲಲ್ಲಿ ಯಾರು ಬಂದು ಮಶಾನದಲ್ಲಿ ನೀರು ಕುಡಿತಾರೆ, ಯಾರು ಬಂದು ಇಟ್ಕೊಂಡು ಹೋಗ್ತಾರೆ? ಇಲ್ಲಿ ಬೇಡ, ಊರು ಮುಂದೆ ಮಾಡಿಸಿ, ಜನಗಳಿಗೆ ಹತ್ರ ಮಾಡಿಸಿ, ಹತ್ರ ಆಗಂಗೆ ಮಾಡಿಸಿದ್ರೆ ಅನುಕೂಲ ಆಗುತ್ತೆ ಊರು ಜನಕ್ಕೆ. ನಾವು ಇದು ಕೇಳ್ಕೊಂತ ಇರೋದು ಸರ್, ಬೇರೆ ಇನ್ನೇನು ಕೇಳ್ತೀವಿ ನಾವು. ಹಾಕ್ಬೇಡ ಅಂತ ಹೇಳ್ತಾ ಇಲ್ಲ, ನೀವು ಹಾಕಿ ಮಾಡಿ, ಊರಿಗೆ ಒಳ್ಳೇದು ಮಾಡ್ತಾ ಇದ್ರೆ ಮಾಡಿ, ಊರು ಮುಂದೆ ಮಾಡಿ, 10 ಜನಕ್ಕೆ ಅನುಕೂಲ ಆಗಿ ಹತ್ರ ಇರೋ ಮನೆ ಹತ್ರ ಇದ್ರೆ ಯಾರು ಬೇಕಾ ನೀರು ಕುಡಿತಾರೆ ಸರ್. ಮಶಾನದಲ್ಲಿ ನೀರು ಕುಡಿತಾರೆ ಸರ್, ಯಾರಾದರೂ ಒಪ್ಕೊಳ್ಳಿ ಸರ್, ಯಾರಾದರೂ ಹೇಳಿ ಸರ್. ಸರ್ವೆ ನಂಬರ್ ಏನು ಸರ್? ಸರ್ವೆ ನಂಬರ್ ಎಲ್ಲ 147 ಸರ್ವೆ ನಂಬರ್. ಈಗ ಏನು ಕಂಪ್ಲೇಂಟ್ ಮಾಡಿದ್ದೀರಾ ಸರ್? ಕಂಪ್ಲೇಂಟ್ ಮಾಡಿದ್ದೀರಿ. ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ರೆ ಪೊಲೀಸರು ಸಹ ಇದುವರೆಗೂ ಅವ್ರ ಮೇಲೆ ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ ಸರ್. ಅವರು DK ಸುರೇಶ್ ಅವರು ಸಪೋರ್ಟ್ ಅಂತೆ, KH ಪುಣ್ಯಪುರ ನಮ್ಮ ಮಾದಿಗರಾಗಿ ಅವರೇ ನಮ್ಗೆ ಸಪೋರ್ಟ್ ಮಾಡ್ತಾ ಇಲ್ಲ, ಅವನು ಸಪೋರ್ಟ್ ಮಾಡ್ತಾವ್ರೆ ಸರ್. ಅವ್ನು ಓಟ್ ಹಾಕಿ ನಮ್ಮ ಕಾಲವಣಿಯಿಂದ ಅವ್ನು ಗೆಲ್ಸಿದ್ದು, ನಾವು ಭಿಕ್ಷೆ ಹಾಕಿರೋದು ನಾವು ಅವನಿಗೆ. ಅವ್ನ ಸಪೋರ್ಟ್ KH ಪುಣ್ಯಪ್ಪ ಅವ್ರು ಮಾಡ್ತಾವ್ರೆ, DK ಸುರೇಶ್ ಅವ್ರು ಮಾಡ್ತಾವ್ರೆ. ಇದೇಕೆ ಮಾಡ್ತಾರ ಅಂತ ಗೊತ್ತಿಲ್ಲ. ಹೆಣ್ಮಕ್ಳು ಒಬ್ಬೊಬ್ಬರು ಅವ್ರ ಮನೆ ಒಂದು ಓಡಾಡಂಗಿಲ್ಲ ಸರ್. ಕೆಟ್ಟದಾಗ ನಡ್ಕಂತಾನ ಅವನು, ಯಾರು ಕೇಳೋದಿಲ್ಲ ಸರ್ ಊರಲ್ಲಿ. ಅವನೇ ರಾಜ, ಅವನೇ ಮಂತ್ರಿ, ಅವನೇ ಎಲ್ಲ ಸರ್. ಇಡೀ ಊರಿಗೆ ಅವ್ನು ಬಿಟ್ಟರೆ ಯಾರಿಲ್ಲ ಸರ್. ಆ ಥರ ಮಾಡ್ತಾನೆ. ಇಡೀ ಊರಲ್ಲಿ ಸುತ್ತಮುತ್ತ ಇರೋ ಜಾಗಗಳೆಲ್ಲ ಅವನೇ ಸರ್, ಬೇರೆ ಯಾರ್ದಿಲ್ಲ. ಯಾವ್ದು ಗೋಮಾಳ ಐತೆ ಅದ್ರ ದುಡ್ಡು ಇಸ್ಕೊಳ್ಳೋದು, ಅವ್ರು ಮಾರ್ಸೋದು, ಅವ್ರಿಗೆ ಗಲಾಟೆ ಬಿಡೋದು. ಈ ರೌಡಿಗಳು 4 ಜನ ರೌಡಿಗಳು ಇಟ್ಕೊಂಡವನೆ, ಅವರೆಲ್ಲ ನಮ್ಮ ಮೇಲೆ ಕಳಿಸಿ ರೌಡಿಜಮ್ ಮಾಡಿಸೋದು. ಇವತ್ತು ಆ ರೌಡಿಗಳೇ ಬಂದು ನಮ್ಮನೆ ಹೊಡೆದಿರೋ ಸರ್. Mau Kabiro.